ನಮಸ್ತೆ. ಇವತ್ತು ಸಂಡೇ ಅಂದರೆ ನನಗೆ ಸ್ವಲ್ಪ ಸ್ಪೆಷಲ್ ಡೇ. ಯಾಕಂತ ಹೇಳಿದ್ರೆ ಎವ್ರಿ ಡೇ ನಾನು ಬೆಳಿಗ್ಗೆ 4:30 ಇಲ್ಲಾಂದರೆ 5 ಎದ್ಬಿಡ್ತೀನಿ. ಯಾಕಂದರೆ ನನಗೆ ಬೇಕಾದ ಫುಡ್ ಅಡುಗೆ ಮಾಡಿಕೊಂಡು ಡಬ್ಬ ತುಂಬಿಕೊಂಡು ಬರಲಿಕ್ಕೆ ನನಗೆ ಟೈಮ್ ಅಷ್ಟು ಸಾಕಾಗುತ್ತೆ. ಅಂದರೆ 6 ಮ್ಯಾಕ್ಸಿಮಮ್ 6:30 ನಾನು ಶಾಪ್ ಓಪನ್ ಮಾಡ್ತೀನಿ. ಅದಕ್ಕೆ ಸಂಡೇ ಅಂದರೆ ಹಾಗೇನಿಲ್ಲ. ಸಂಡೇ ನಾನು 8 ಹೇಳ್ತೀನಿ, ಆರಾಮ್ ಅಡುಗೆ ಮಾಡಿ ಡಬ್ಬ ತೊಗೊಂಡು ಬರ್ತೀನಿ. ಅಂದರೆ 9:30 ಇಲ್ಲ 10 ನಾನು ಶಾಪ್ ಓಪನ್ ಮಾಡ್ತೀನಿ. ಅಂದರೆ ಸಂಡೇ ನನಗೆ ಯಾವುದೇ ರೀತಿ ಅರ್ಜೆಂಟ್ ಇರೋದಿಲ್ಲ. ಆರಾಮಾಗಿ ಹೇಳ್ತೀನಿ, ಆರಾಮ್ ಟೀ ಕುಡಿದು ಎಲ್ಲ ಕೆಲಸ ಮಾಡ್ಕೊಂಡು ಬರ್ತೀನಿ. ಅದಕ್ಕೆ ಸ್ಪೆಷಲ್ ಡೇ. ಮತ್ತು ಸಂಡೇ 9:30 ಅಥವಾ 10 ಬಂದಾದಮೇಲೆ ನಾನು ಕಂಟಿನ್ಯೂ ರಾತ್ರಿ 10 ಗಂಟೆ ತನಕನೂ ಇರ್ತೀನಿ. ಕಂಟಿನ್ಯೂ 10 ತನಕನೂ ಇರ್ತೀನಿ ರಾತ್ರಿ ತನಕ. ಅದಕ್ಕೆ ನನಗೆ ಸ್ವಲ್ಪ ಸ್ಪೆಷಲ್ ಡೇ. ಹಾಗೆ ಇವತ್ತೇನು ಸ್ಪೆಷಲ್ ಮಾಡಿಲ್ಲ ಊಟಕ್ಕೆ. ಯಾಕಂತ ಹೇಳಿದ್ರೆ ನನ್ನ ರಿಲೇಷನ್ ಎಲ್ಲ ಬಂದಿದ್ದರು ಅಂತ ಹೇಳಿದ್ನಲ್ಲ ಊರಿಂದ. ಅವ್ರು ಬಂದವಾಗ ನಾವು ಮಟನ್ನು, ಚಿಕನ್ನು, ಪ್ರೌನ್ಸು, ಫಿಶ್ಶು ಎಲ್ಲ ತಿಂದುಬಿಟ್ಟಿದ್ದೀವಿ. ಬೇಜಾರಾಗಿಬಿಟ್ಟಿದೆ ನಾನ್ ವೆಜ್ಜು. ಆಮೇಲೆ ಮೊನ್ನೆ ಈದ್ ಹಬ್ಬದ ದಿವಸ ನನ್ನ ಫ್ರೆಂಡ್ಸ್ ಸರ್ಕಲ್ ಎಲ್ಲ ತುಂಬ ಚಿಕನ್ ಬಿರಿಯಾನಿ ಡಬ್ಬ ತಂದುಕೊಟ್ಟಿದ್ರು. ಅದು ತಿಂದು ಬೇಜಾರು ಬಂದಿತ್ತು. ಅದಕ್ಕೆ ಈ ಸಂಡೇ ನಾವು ಗ್ಯಾಪ್ ಮಾಡಿದ್ದೀವಿ, ನಾನು ನನ್ನ ಮಗಳು. ಅದಕ್ಕೆ ಮೊಸರನ್ನ ತಿಂದಿದ್ದೀವಿ ಇವತ್ತು. ಇನ್ನೂ ಬಿರಿಯಾನಿ ಇತ್ತು, ಅದು ಬಿಸಿ ಮಾಡಿ ಇಟ್ಟಿದ್ದೀನಿ. ನನ್ನ ಮಗಳು ತಿಂತೋ ಇಲ್ಲೋ ಗೊತ್ತಿಲ್ಲ. ಹಾಗೆ ಅದಕ್ಕೆ ಇವತ್ತೇನು ಸ್ಪೆಷಲ್ ಇಲ್ಲ. ಇವತ್ತು ಸಂಡೇ ಕಸ್ಟಮರ್ ಎಂದಿನಂತೆ ಇದ್ದರು. ಸಂಡೇ ಸ್ವಲ್ಪ ಕಸ್ಟಮರ್ ಜಾಸ್ತಿನೇ ಇರ್ತಾರೆ. ಸಂಡೇ ಎಂದಿನಂತೆ ಕಸ್ಟಮರ್ ಇರ್ತಾರೆ, ಸ್ವಲ್ಪ ಜಾಸ್ತಿನೇ ಇರ್ತಾರೆ. ಯಾಕಂತ ಹೇಳಿದ್ರೆ ಎಲ್ರಿಗೂ छुट्टी ಇರುತ್ತೆ. ಬೇಕಾಗಿರೋದೆಲ್ಲ ಇವತ್ತೇ ಅವರಿಗೆ ತಗೊಂಡೋಗಿ ಇಟ್ಕೊತಾರೆ 1 ವೀಕಿಗೆ. ಹಾಗೆ ಇರ್ತಾರೆ, ಪರವಾಗಿಲ್ಲ. ಮತ್ತು ನಾನು ಇವತ್ತು ಯಾಕೆ ವಿಡಿಯೋ ಮಾಡಿರೋದು ಅಂದರೆ, ಕೆಲವೊಂದು ಹೆಣ್ಮಕ್ಳು ಇರ್ತಾರೆ, ಏನಾದರೂ ಸ್ವಲ್ಪ ಕಷ್ಟ ಬಂದ ತಕ್ಷಣ ಅಯ್ಯೋ ನಮಗೆ ನಮ್ಮ ಜೀವನದಲ್ಲಿ ಹೀಗಾಗಿಬಿಡ್ತು, ಇನ್ನೇನು ಮಾಡಲಿಕ್ಕಾಗೋದಿಲ್ಲ ಅಂತ ಏನೋ ಸುಸೈಡ್ ಮಾಡ್ಕೊಳ್ಳೋದು, ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾರೆ. ಅವರಿಗೆಲ್ಲ ಹೇಳೋದೇನೆಂದರೆ ನಾನು ಇಲ್ಲ, ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ದೇವರು ಎಷ್ಟೋ ಜನರಿಗೆ ಕೈ ಕಾಲು ಕೊಟ್ಟಿರೋದಿಲ್ಲ. ಅವ್ರು ಎಷ್ಟು ಒಳ್ಳೆಯದಾಗಿ ಜೀವನ ನಡೆಸ್ತಾ ಇರ್ತಾರೆ. ನಮಗೆ ಎಷ್ಟು ಒಳ್ಳೆಯದಾಗಿ ನಮ್ಮ ದೇಹನ ರಚನೆ ಮಾಡಿರ್ತಾರೆ. ಕಾಲು ಕೈ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ. ನಾವು ಯಾಕೆ ಮಾಡಬಾರ್ದು? ಸುಮ್ಮನೆ ಏನೋ ಒಂದು ಕಷ್ಟ ಬಂತು ಅಂತ ನಾವು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಯೋಚನೆ ಮಾಡಬೇಕು. ಇದೇ ರೀತಿ ಎಲ್ಲರ ಲೈಫಲ್ಲೂ ಆಗಿರುತ್ತೆ. ಹಾಗೆ ನನ್ನ ಲೈಫಲ್ಲೂ ಆಗಿದೆ. ಅದಕ್ಕೆ ಅದೆಲ್ಲ ಯೋಚನೆ ಮಾಡದೆ ನಾನು ನನ್ನದೇ ಆದ ಒಂದು ಶಾಪ್ ಓಪನ್ ಮಾಡಿದ್ದೀನಿ. ನಾನು ತುಂಬ ಖುಷಿ ಇದೆ ನನಗೆ. ಆದರೆ ಕೆಲಸ ಮಾಡುವಾಗ ಸ್ವಲ್ಪ ಹೆವಿ ಆಗುತ್ತೆ. ಅಯ್ಯೋ ಏನಿದು ಬೆಳಿಗ್ಗೆಯಿಂದ ರಾತ್ರಿ 10 ಗಂಟೆ ತನಕ ಕೆಲಸ ಮಾಡಬೇಕಲ್ಲ ಅಂತ. ಫ್ರೆಂಡ್ಸ್, ಕೈ ಕೆಸರಾದ್ರಷ್ಟೇ ಬಾಯಿ ಮೊಸರು ಆಗೋದು, ಇಲ್ಲಾಂದರೆ ಇಲ್ಲ. ಅದೆಲ್ಲ ಸುಮ್ಮನೆ ಹೇಳಿರೋದಲ್ಲ, ಹಿರಿಯರು ತಕ್ಕಂತೆ ಹೇಳಿದ್ದಾರೆ. ಹಾಗೆ ನಾನು ಈ ಶಾಪ್ ಓಪನ್ ಮಾಡಬೇಕಾದ್ರೆ ಇನ್ವೆಸ್ಟ್ ಮಾಡಿರುವಂಥದ್ದು 4 ಲಕ್ಷ ಇರ್ಬೋದು. ಆಲ್ಮೋಸ್ಟ್ 4 ಲ್ಯಾಕ್ ಇರ್ಬೋದು. ಯಾಕೆಂತ ಹೇಳಿದ್ರೆ 4 ಲ್ಯಾಕ್ ಅಂದರೆ 5 ಲ್ಯಾಕ್ ಒಳಗಡೆ. ಯಾಕಂತ ಹೇಳಿದ್ರೆ ಇದು ಬಂದು ಈ ಥರ ಕಬಾರ್ಡ್ಸ್ ಇದೆಲ್ಲ, ಈ ಕಬಾರ್ಡ್ಸ್ ಎಲ್ಲ ನಮ್ಮ ಓನರ್ದೇ. ಯಾಕಂತ ಹೇಳಿದ್ರೆ ಅವರು ಮೊದಲು ಮೆಡಿಕಲ್ ಶಾಪ್ ಇತ್ತಂತೆ ಅವ್ರದ್ದು ಓನು. ಅವ್ರು ಇವಾಗ ಇಲ್ಲಿಲ್ಲ, ಲಂಡನ್ನಲ್ಲಿ ಸೆಟಲ್ ಆಗಿದ್ದಾರೆ. ಇದೆಲ್ಲ ಇತ್ತು. ನನಗೆ ಯಾವುದೇ ಫರ್ನಿಚರ್ ತರುವಂಥ ಅವಶ್ಯಕತೆ ಇರಲಿಲ್ಲ. ನಾನು ತಂದಿರೋದು ಅಂದರೆ ಇದು ನೋಡುತ್ತೀರಲ್ಲ, ಇಲ್ಲಿ ಇದು ಒಂದು ಟೇಬಲ್ಲು, ಚಿಕ್ಕದು ಕೌಂಟರ್ ಥರ, ಅದು ತಂದ್ಕೊಂಡಿದ್ದೀನಿ. ಜನರಲ್ ಸ್ಟೋರ್ ಅಂದರೆ ಯಾವ ರೀತಿ ಅಂದರೆ ಎಲ್ಲಂದರೂ ಸಾಮಾನು ಇದ್ದೇ ಇರುತ್ತೆ. ನೀಟಾಗಿ ಇಟ್ಕೊಳ್ತೀವಿ ನೀಟಾಗಿ. ಆದ್ರೂ ಅದು ಡೇಟ್ ಅಲ್ಲೇ ತೆಗೆದು ಇಲ್ಲಿ ತೆಗೆದು ಅಂತ ಒಂಥರ ಇದಾಗಿಬಿಡುತ್ತೆ. ಇಷ್ಟೆಲ್ಲ ಒಂದು ಚಿಕ್ಕದೇ ಇದೆ ಶಾಪು. ರೆಂಟ್ ಬಂದು ಸ್ಟಾರ್ಟಿಂಗು 11,000 ಇತ್ತು. ಈಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಓಕೆ, ನನಗೆ ಪರವಾಗಿಲ್ಲ. ಈ ಥರ ಅಂದರೆ 2 ಮಂತ್ ಡೆಪಾಸಿಟ್ ಕಟ್ಟಿದ್ದೀನಿ. ನೋ ಪ್ರಾಬ್ಲಮ್. ದೇವರಿಷ್ಟು ಕೊಟ್ಟಿದ್ದಾನೆ. ಐ ಆಮ್ ಹ್ಯಾಪಿ. ತುಂಬ ಖುಷಿಯಾಗಿದ್ದೀನಿ. ಹಾಗೆ ಸ್ಟಾರ್ಟಿಂಗ್ ನಾನು ಇನ್ವೆಸ್ಟ್ ಮಾಡಿರೋದು ಹೇಳಿದ್ನಲ್ಲ ಫ್ರೆಂಡ್ಸ್, ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ. ನಾನು 1 ವರ್ಷದಲ್ಲಿ ಅದೆಲ್ಲ ವಾಪಸ್ ತೆಗ್ದಿದ್ದೀನಿ. ತೆಗೆದಿಲ್ಲ ಅಂತಿಲ್ಲ, ಅದೆಲ್ಲ ಇನ್ಕಮ್ ನನಗೆ ಬಂದಿದೆ.
ಹಾಗೆ ಸಾಮಾನೆಲ್ಲ ಹೇಗೆ ಸೆಟ್ ಮಾಡೋದು ಅಂದರೆ, ನನಗೆಲ್ಲ ಆಲ್ಮೋಸ್ಟ್ ಸೇಲ್ಸ್ಮೆನ್ ನಂಬರೆಲ್ಲ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ನಾನು 15 ವರ್ಷದಿಂದ ನನ್ನ ತಮ್ಮನ ಶಾಪಲ್ಲಿ ಕೆಲಸ ಮಾಡೋದ್ರಿಂದ ನನಗೆಲ್ಲ ಗೊತ್ತಿತ್ತು, ಯಾವ ಥರ ಮಾಡಬೇಕು, ಯಾವ ಐಡಿಯಾ, ಮತ್ತು ಎಲ್ಲ ಸೇಲ್ಸ್ಮೆನ್ಗಳ ನಂಬರ್ಸು ಎಲ್ಲ ಇತ್ತು. ಹಾಗೆ ಅದೆಲ್ಲ ನಾನು ಕಲೆಕ್ಟ್ ಮಾಡಿ, ಅಂದರೆ ಈ ಏರಿಯಾಗೆ ಸ್ವಲ್ಪ ಬೇರೆಯವರು ಇದ್ದಾರೆ ಸೇಲ್ಸ್ಮೆನ್ಗಳು, ಸಾಮಾನು ತರೋರು. ಆದ್ರೂ ಅದು ಆಮೇಲೆ ಸ್ವಲ್ಪ ದಿನ ಆದಮೇಲೆ ನನಗೆ ಕಾಂಟ್ಯಾಕ್ಟ್ ಆಯಿತು. ಮತ್ತು ನನ್ನ ಕಡೆ ಯಾವುದೇ ರೀತಿಯ ಫ್ರಿಜ್ಜು ಏನೂ ಇರಲಿಲ್ಲ, ಎಲ್ಲದೂ ಕಂಪ್ನಿಯವರೇ ಕೊಟ್ಟಿರೋದು. ಪೆಪ್ಸಿ ಕಂಪ್ನಿಯವ್ರು ಕೊಟ್ಟಿದ್ದಾರೆ, ಈಗ ಕೋಕೋಕೋಲಾದವ್ರು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನನಗೆ ಕೋಕೋಕೋಲಾ ಬೇಡಾಗಿತ್ತು, ಯಾಕಂದರೆ ಶಾಪ್ ತುಂಬ ಚಿಕ್ಕದಿದೆ, ಅದು ಇಟ್ಕೊಳ್ಲಿಕ್ಕೆ ನನಗೆ ಆಗ್ತಾಯಿಲ್ಲ. ಆದ್ರೂ ಇಟ್ಕೊಂಡಿದ್ದೀನಿ. ಈ ವಾರ ಅಂದರೆ 15 ಡೇಸ್ ಬ್ಯಾಕ್ ಬಂದಿರೋದು. ಆಮೇಲೆ ಐಸ್ ಕ್ರೀಮ್ ಫ್ರಿಜ್, ನಾನು ಯಾವತ್ತೂ ಇಲ್ಲೇ ಕೂತು ವಿಡಿಯೋ ಮಾಡೋದು. ಈ ಐಸ್ ಕ್ರೀಮ್ ಫ್ರಿಜ್ ಬಂದು ದಿಲ್ಶಾ ಕಂಪೆನಿ ಅಂತ ಅವ್ರು ಕೊಟ್ಟರು ನನಗೆ. ಓಕೆ, ಯಾಕಂತ ಹೇಳಿದ್ರೆ ನಾವು ದೊಡ್ಡ ಕಂಪ್ನಿಯವರಿಗೆಲ್ಲ ಹೋದರೆ ಅವರು ಡೆಪಾಸಿಟ್ ಕೇಳ್ತಾರೆ. ಈ ಕಂಪ್ನಿಯವರೆಲ್ಲ ಯಾವುದೇ ರೀತಿಯ ಡೆಪಾಸಿಟ್ ಕೇಳಲಿಲ್ಲ ನನ್ನ ಕಡೆ. ಅಂದರೆ ಸುಮ್ಮನೆ ಅವ್ರದ್ದು ಸೇಲಿಂಗ್ ಅಷ್ಟೇ ನೋಡೋದು. ಇಷ್ಟೆಲ್ಲ ಫ್ರೆಂಡ್ಸ್, ಇಷ್ಟೆಲ್ಲ ಆದಮೇಲೆ ಒಂದು ಶಾಪ್ ಅಂತ ಆಯಿತು, ಸೆಟ್ ಆಯಿತು ನನ್ನ ಶಾಪು. ಇವಾಗ ಕಸ್ಟಮರ್ ಬರ್ತಾರೆ, ಓಕೆ. ಆದರೆ ಏನೋ ಅಂತಾರಲ್ಲ, ಅತಿಯಾಗಿ ನಾವು ಆಸೆ ಪಡಬಾರ್ದು. ದೇವ್ರು ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲೇ ನಾವು ಖುಷಿ ಪಡಬೇಕು. ಹಾಗಂದ್ರೆ ಅಷ್ಟೇ ನಮ್ಮ ಜೀವನ ಸರಿಯಾಗಿ ಹೋಗೋದು. ತುಂಬ ಒಬ್ಬೊಬ್ರು ಇರ್ತಾರೆ, ಇಲ್ಲ ನಾವು ಆ ರೀತಿ ದುಡಿಬೇಕು, ಈ ರೀತಿ ದುಡಿಬೇಕು ಅಂತ. ಅಂದರೆ ಅವು ಆಸೆ ನಮ್ಮದು ಜಾಸ್ತಿ ಆದಂಗೆ ಅದರ ಹಿಂದೆ ಕಷ್ಟಗಳು ತುಂಬಾ ಬರ್ತವೆ. ಅದಕ್ಕೆ ಎಷ್ಟಿದೆ ಅಷ್ಟರಲ್ಲೇ ನಾವು ಮ್ಯಾನೇಜ್ ಮಾಡಬೇಕು, ಅಷ್ಟೇ ಆಸೆ ಪಡಬೇಕು. ಆಸೆ ಪಡೋದು ತಪ್ಪಲ್ಲ, ಆದರೆ ಯಾವುದೇ ಅತಿಯಾದರೂ ಅದು ವಿಷ ಆಗೇ ಆಗುತ್ತೆ. ಹೇಳ್ತಾರಲ್ಲ, ಅಮೃತನೂ ಒಂದು ಕಾಲದಲ್ಲಿ ವಿಷ ಆಗಿತ್ತಂತೆ. ಅಂದರೆ ಆಸೆ ಜಾಸ್ತಿ ಆದಾಗೆ. ಅದಕ್ಕೆ ನಾವು ಯಾವುದನ್ನು ಜಾಸ್ತಿ ಇದು ಮಾಡಬಾರ್ದು, ಜಾಸ್ತಿ ಆಸೆ ಪಡಬಾರ್ದು. ನಾನು ನಮ್ಮ ಪ್ರೀತಿ ಅಕ್ಕ ತಂಗಿಯರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಮಗೆ ಯಾವುದೇ ಕಷ್ಟ ಬರಲಿ, ಯಾವುದೇ ರೀತಿಲಿ, ಗಂಡನಿಂದ ಆಗಿರ್ಬೋದು, ಫ್ಯಾಮಿಲಿಯಿಂದ ಆಗಿರ್ಬೋದು, ನಮ್ಮ ಸ್ವಂತದಿಂದ ಆಗಿರ್ಬೋದು, ಅಥವಾ ನಮ್ಮ ಹೆಲ್ತ್ ಅಪ್ಸೆಟ್ ಆಗಿರ್ಬೋದು, ಏನೇ ಇದ್ರೂ ಸಹಿತ ನಾವು ಇಲ್ಲ, ನಮ್ಮ ಕೈಯಲ್ಲಿ ಆಗೋದಿಲ್ಲ, ನಾವೇನೂ ಮಾಡಲಿಕ್ಕಾಗೋದಿಲ್ಲ ಅಂತ ಇದೆಲ್ಲ ಯೋಚನೆ ಮಾಡದೆ, ಇಲ್ಲ ನಮ್ಮ ಕಡೆ ಈಗ ಎಷ್ಟು ಮಂದಿ ದುನಿಯಾದಲ್ಲಿ, ಪ್ರಪಂಚದಲ್ಲಿ ಎಷ್ಟು ಹೆಂಗಸರು ಯಾರ್ದು ಸಪೋರ್ಟ್ ಇಲ್ಲದೆ ಅವರೇ ಓನಾಗಿ ಜೀವನ ಮಾಡ್ತಾಯಿಲ್ವ, ಅದೇ ರೀತಿ ಜೀವನ ಮಾಡಬೇಕು ಅನ್ನೋದೇ ನನ್ನದೊಂದು ರಿಕ್ವೆಸ್ಟು, ವಿನಂತಿ. ಯಾಕಂದರೆ ಈ ನಡುವೆ ನಾನು ತುಂಬ ಈ ನಡುವೆ ತುಂಬ ಕೇಳ್ತಾ ಇರ್ತೀನಿ, ಇಲ್ಲಾಂದರೆ ಟಿ ವಿಯಲ್ಲಿ, ಮೊಬೈಲಲ್ಲಿ, ಅಲ್ಲಿ ಅದಕ್ಕೆ ಸುಸೈಡು, ಸುಸೈಡು ಅದೆಲ್ಲ ನೋಡಿದ್ರೆ, ದೇವರು ಕೊಟ್ಟಿರ್ತಾನೆ ನಮಗೆ ಇದೊಂದು ಲೈಫ್, ನಾವು ಯಾಕೆ ವೇಸ್ಟ್ ಮಾಡ್ಕೊಳ್ಬೇಕು, ಇವ್ರು ಯಾಕೆ ವೇಸ್ಟ್ ಮಾಡ್ಕೊಳ್ತಾರೆ, ಚಿಕ್ಕ ಮಕ್ಕಳನ್ನೆಲ್ಲ ಬಿಟ್ಟು ಸುಸೈಡ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ನೋಡಿದವಾಗ ಒಂಥರ ಬೇಜಾರು ಅನಿಸುತ್ತೆ. ಆದರೆ ಅವ್ರವ್ರದ್ದು ಪರ್ಸ್ನಲ್ ಏನಿರುತ್ತೋ ಏನೋ ಫ್ರೆಂಡ್ಸ್, ಯಾರಿಗೆ ಗೊತ್ತು. ಆದ್ರೂ ನಾವೇನು ದೇವ್ರು ಕೊಟ್ಟಿರೋ ಜನ್ಮನ ನಾವು ಯಾವತ್ತೂ ಇರೋದೇ ಒಂದು ಲೈಫ್ ನಮಗೆ, ಅದನ್ನೇ ಎಂಜಾಯ್ ಮಾಡಬೇಕು. ಕಷ್ಟನೋ ಸುಖನೋ ಅದು ಬೇರೆ ಪ್ರಶ್ನೆ. ದೇವ್ರು ಕೊಟ್ಟಿರೋಂಥ ಜನ್ಮ ನಾವು ಯಾವತ್ತೂ ಹಾಗೆ ನಮ್ಮ ಕೈಯಿಂದ ನಾವು ತೊಗೊಳ್ಬಾರದು ಅಂತಂದು ನನ್ನ ರಿಕ್ವೆಸ್ಟು. ಹಾಗೆ ಇಷ್ಟೇ ಫ್ರೆಂಡ್ಸ್, ತುಂಬ ದಿವಸ ಆಗಿತ್ತು ನಾನು ಈ ಶಾಪ್ ಹೇಗೆ ಓಪನ್ ಮಾಡಿದೆ ಮತ್ತು ಎಷ್ಟು ಇನ್ವೆಸ್ಟ್ ಮಾಡಿದೆ ಅನ್ನೋದು. ಇನ್ವೆಸ್ಟ್ ಆಯಿತು, ಆವಾಗ ನನ್ನ ಕಡೆ ಸ್ವಲ್ಪ ದುಡ್ಡಿತ್ತು, ಮತ್ತು ನನ್ನ ತಮ್ಮನೂ ದುಡ್ಡು ಕೊಟ್ಟ ಸ್ವಲ್ಪ. ಅದೆಲ್ಲ ಸೇರಿ ನಾನು ಸ್ವಲ್ಪನೇ ಸಾಮಾನು ತಂದು ಜಮಾ ಮಾಡಿ, ಆಮೇಲೆ ಅದು ಒಂದು ಲೆವೆಲ್ 1 ಇಯರ್ ನನಗೆ ಆಲ್ಮೋಸ್ಟ್ 3-4 ಮಂತ್ ಆಯಿತು ಅದು ಸರಿ ಸೆಟಲ್ ಆಗಲಿಕ್ಕೆ. ಆಮೇಲೆ ಕಂಟಿನ್ಯೂ ಆಯಿತು, ಯಾಕಂದರೆ ನಾನು ಇನ್ವೆಸ್ಟ್ ಮಾಡಿರೋ ಹಣ ನನಗೆ ವಾಪಸ್ ಬಂತಂದರೆ ನಾನು ಮತ್ತೆ ಇನ್ವೆಸ್ಟ್ ಮಾಡ್ತೀನಲ್ಲ, ಅದಕ್ಕೆ ಅದು ರಿಕವರ್ ಆಗ್ತಾ ಹೋಗುತ್ತೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇವತ್ತು ನಾನು ಒಂದು 10,000 ಸಾಮಾನು ತೊಗೊಂಡಿದ್ದೀನಿ ಅಂದರೆ ಒಂದು 8,000 ಕಸ್ಟಮರ್ ಆಯಿತು ಅಂತ ಇಟ್ಕೊಳ್ಳಿ, ಅದು ಮ್ಯಾನೇಜ್ ಆಗುತ್ತೆ. ಹಾಗೆ ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಕೆಲವರು ಏನು ಹೆದರ್ತಾರೆ, ಅಯ್ಯೋ ಅಂದರೆ ಅವರು ಮಾಡೋದಕ್ಕಿಂತ ಮೊದಲೇ ಯೋಚನೆ ಮಾಡ್ತಾರೆ, ಇಲ್ಲ ಹಾಗಾಗತ್ತೇನೋ, ಇಲ್ಲ ಹೀಗಾಗತ್ತೇನೋ, ಆ ಏರಿಯಾದಲ್ಲಿ ಕಸ್ಟಮರ್ ಇಲ್ಲೇನೋ, ಅಲ್ಲಿ ಹಾಗೇನೋ ಅಂತ. ನನಗೂ ಸಹಿತ ನಾನು ಯಾರಿಗೂ ಕೇಳಿಲ್ಲ ಫ್ರೆಂಡ್ಸ್. ನಾನು ಬಂದೆ, ನನ್ನ ಫ್ರೆಂಡ್ಸ್ ಒಬ್ಬಳು, ನಾನು ಯಾವತ್ತೂ ಅವಳಿಗೆ ನನ್ನ ಜೀವ ಇರೋ ತನಕ ನಾನು ನೆನೆಸ್ಕೊತೀನಿ.
ಅವಳು ನನಗೆ ಕಾಲ್ ಮಾಡಿದ್ಲು, ಮತ್ತು ಈ ಥರ ಏರಿಯಾದಲ್ಲಿ ಒಂದು ಶಾಪ್ ಇದೆ, ನೀನು ಹೋಗಿ ಇಮಿಡಿಯೇಟ್ಲಾಗಿ ಅವರಿಗೆ ಭೇಟಿ ಆಗು ಅಂತ. ನಾನು ಅವ್ರು ಹೇಳಿ 10 ನಿಮಿಷಕ್ಕೆ ಇಲ್ಲಿ ಈ ಥರ ಬಂದೆ ಏರಿಯಾಗೆ. ನೋಡಿದ ತಕ್ಷಣ ಓಕೆ ಅಂತ ನಾನು ಅಂದ್ಕೊಂಡೆ, ಇಲ್ಲ ನಾನು ಒಬ್ಬಳೇ ಹೋಗಿ ಮಾತಾಡ್ಲಿಕ್ಕೆ ಸರಿಯಾಗೋದಿಲ್ಲ ಅಂತ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ. ನನ್ನ ಫ್ರೆಂಡು ನಾನಿಬ್ಬರು ಬಂದು ಮಾತಾಡಿದ್ವಿ. ಆಮೇಲೆ ಅವ್ರದ್ದು ನಮ್ಮದು ಸ್ವಲ್ಪ ಇದು ಮಂತ್ಲಿ ರೆಂಟ್ ಬಗ್ಗೆ ಸ್ವಲ್ಪ ಹಾಗೆ ಪಿಚೆ ಆಯಿತು. ಅಂದರೆ ನಾನು ಸ್ವಲ್ಪ ಕಡಿಮೆ ಕೇಳೋದು, ಅವ್ರು ಸ್ವಲ್ಪ ಜಾಸ್ತಿ ಹೇಳೋದು. 1 ವೀಕ್ ಹಾಗೆ ಗ್ಯಾಪ್ ಆಯಿತು. ನಾನು ಅಂದ್ಕೊಂಡೆ ಇಲ್ಲ ಹೀಗೆ ಕೂತ್ಕೊಂಡ್ಬಿಟ್ರೆ ನಾನು ಮನೇಲೇ ಕೂತ್ಕೊಳ್ಬೇಕಾಗತ್ತೆ, ಇರಲಿ ಒಂದು ಸಲ ಅಡ್ಜಸ್ಟ್ ಮಾಡಿ ಕೇಳುವ ಅಂತ ನಾನು 10,000 ಕೇಳಿದೆ. ಅವರಿಲ್ಲ 11,000 ಅಂದರು. ಓಕೆ ಅಂತ ನಾವು ಮಾತಾಡಿ ನನಗೆ ದೀಪಾವಳಿಗೆ ಶಾಪ್ ಓಪನ್ ಮಾಡಲೇಬೇಕಿತ್ತು. ನಾನು ದೀಪಾವಳಿಗೆ ಓಪನ್ ಮಾಡಿದೆ. ದೀಪಾವಳಿ ಅಂದರೆ ಒಂದು ಹೋಳಿ ಆಗಿ 2-3 ದಿವಸ ಆದಮೇಲೆ ಓಪನ್ ಮಾಡಿದೆ. ಯಾಕೆಂದರೆ ನಾನು ಬಡ್ಜಿ ಅಂತಾರೆ ಇಲ್ಲಿ ಭಟ್ರು, ಅವರನ್ನು ದೇವಸ್ಥಾನ ಪೂಜೆ ಮಾಡ್ತಾರೆ. ಅವರನ್ನು ಕೇಳಿದ ತಕ್ಷಣ ಅವ್ರು ಹೇಳಿದ್ರು, ಇಲ್ಲ ದೀಪಾವಳಿಗಿಂತ ಆಮೇಲೆ 2-3 ದಿವಸ ಬಿಟ್ಟು ಏನೋ ಒಂದು ಬರುತ್ತೆ ಅವತ್ತು ಮಾಡು ಅಂತ. ಅವತ್ತು ಓಪನ್ ಮಾಡಿದೆ. ನನಗೆ ನಿಂತ ತಕ್ಷಣ ಭಟ್ರು ನನಗೆ ಕೇಳಿದ್ರು. ನಾನು ಅದೆಲ್ಲ ನಮ್ಮ ದೇವರಲ್ಲಿ ಅಷ್ಟೇ ನಾನು ನಂಬಿಕೆ ಇಡೋದು. ಅವ್ರು ಕೇಳಿದ್ರು, ಸಂಗೀತ ಇದನ್ನು ಕೇಳಿದ್ಯಾ ಎಲ್ಲಾದರೂ ಅಂದರೆ ಡೈರೆಕ್ಷನ್ ಏನೋ ಇದೆ? ಇಲ್ಲ ನಾನೇನು ಕೇಳಿಲ್ಲ. ನಿಂತ ತಕ್ಷಣ ಹೇಳಿದ್ರು, ಇದು ಚೆನ್ನಾಗಿದೆ ಡೈರೆಕ್ಷನು, ಚೆನ್ನಾಗಾಗುತ್ತೆ, ಒಳ್ಳೆಯದಾಗತ್ತೆ ಅಂತ. ನನಗೆ ಆವಾಗ ಒಂಥರ ಖುಷಿ ಆಯಿತು. ಅದಕ್ಕೂ ಆಮೇಲೆ ನನ್ನ ಫ್ರೆಂಡ್ಸ್ ಒಬ್ಬರು ಫೋನ್ ಮಾಡಿ, ಇಲ್ಲ ನೀನು ಆ ಏರಿಯಾದಲ್ಲಿ ಓಪನ್ ಮಾಡಿ ತಪ್ಪು ಮಾಡಿಬಿಟ್ಟು, ಅಲ್ಲೇನು ಕಸ್ಟಮರ್ ಆಗೋದಿಲ್ಲ ಹಾಗೆ ಹೀಗೆ ಅಂದರು. ನಾನು ಸ್ವಲ್ಪ ಯೋಚನೆ ಮಾಡಿದೆ, ಇರಲಿ ಏನೋ ಅವಳು ಹೇಳಿದ್ಲು ಅಂತ ನಾನು ತಲೆ ಕೆಡಿಸ್ಕೊಳ್ಬಾರ್ದು ಅಂತ ನಾನು ಹಾಗೆ ಕಂಟಿನ್ಯೂ ಹೋದೆ. ಆವತ್ತು ನಾನು ಓಪನ್ ಮಾಡಿದ ಟೈಮಿಗೆ ದೀಪಾವಳಿ ಇತ್ತು, ಸ್ವಲ್ಪ ರಜೆ ಇತ್ತಲ್ಲ. ಹುಡುಗರನ್ನೆಲ್ಲ ಕರ್ಕೊಂಡು ಈ ಏರಿಯಾದವರು ತಿರುಗಾಡ್ಲಿಕ್ಕೋ ಅಥವಾ ಎಲ್ಲೆಲ್ಲೋ ಹೋಗಿದ್ರು. ಅಂದರೆ ಸ್ವಲ್ಪ ನನಗನ್ನಿಸ್ತು, ಒಂದು ವೀಕು ಈ ಏರಿಯಾದಲ್ಲಿ ಜನನೇ ಇಲ್ಲೇನು, ಅಂದರೆ ಯಾರೂ ಕಾಣ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ನಿಂತ್ಕೊಂಡಿದ್ದೆ. ಆವಾಗ ನನ್ನ ಶಾಪ್ ಬಾಜು ಇದ್ದವರು ಒಬ್ಬರು ಬ್ರದರ್ ಇದ್ದಾರೆ. ಅವರು ಆಫೀಸಿಗೆ ಹೋಗೋ ಟೈಮು. ನಾನು ಸುಮ್ಮನೆ ಮನಸ್ಸಲ್ಲಿ ಅದೆಲ್ಲ ಯೋಚನೆ ಮಾಡ್ತಾ ಸೈಲೆಂಟಾಗಿ ನಿಂತ್ಕೊಂಡಿದ್ದೆ. ಅವರು ಆವಾಗ ಹೊರಗಡೆ ಬಂದವರು, ಕ್ಯಾ ದೀದಿ ಕ್ಯಾ ಸೋಚ್ ರೇ ಅಂತ ಹಿಂದಿಲಿ ಕೇಳಿದ್ರು. ನಾನಂದೆ ಕುಚ್ ನಹೀ ಭಯ್ಯಾ. ಬಾದ್ಮೇ ಅವರೊಂದು ಮಾತು ಹೇಳಿದ್ರು ನನಗೆ, ಕುಚ್ ಸೋಚೋ ಮತ್ ದೀದಿ, ಪರಮೇಶ್ವರ್ ಹೈ ಅಂತ ಹೇಳಿದ್ರು. ನನಗೆ ಇವತ್ತು ಅದು ನೆನಪಿದೆ. ಹೌದು, ದೇವರಿದ್ದಾನೆ ಅಂತ ನಾನು ಅಂದ್ಕೊಂಡೆ. ಇಷ್ಟೇ ಆಗಿರೋದು. ಜೀವನದಲ್ಲಿ ಒಬ್ಬೊಬ್ಬರು ಒಂದೊಂದು ಪಾಯಿಂಟು ಅಥವಾ ವರ್ಡು ಏನೋ ಒಂದು ನಮ್ಮ ಜೀವನಕ್ಕೆ ಹೇಳ್ತಾರಲ್ಲ, ಅದು ನನಗಂತೂ ಯಾವತ್ತೂ ನಾನು ಮರೀಲಿಕ್ಕಾಗೋದಿಲ್ಲ. ಆ ಥರ ಹೇಳಿದ ತಕ್ಷಣ ನಾನು ಇವತ್ತು ಅವರಿಗೆ ಯಾವತ್ತಾದರೂ ಹೇಳ್ತೇನೆ, ಈ ಥರ ನನಗೆ ನೀವು ಹೇಳಿದ್ರ, ಹೌದು ಅದು ಸರಿ, ದೇವರಿದ್ದಾನೆ. ನಾನು ಯಾವತ್ತೂ ನಂಬೋದು ಫ್ರೆಂಡ್ಸ್ ದೇವರು ಒಂದೇ, ಮತ್ತು ಯಾರನ್ನೂ ನಂಬೋದಿಲ್ಲ. ಯಾಕಂದರೆ ನಾವು ನಮ್ಮ ಕೈ ಒಂದೊಂದು ಸಲ ಹೇಳ್ತಾರಲ್ಲ, ನಮ್ಮ ಕೈ ನಮಗೆ ನಂಬಿಕೆ ಇರಲ್ಲ ಅಂತ. ಅದಕ್ಕೆ ನಾನು ದೇವರನ್ನು ನಂಬಿರ್ತೀನಿ. ಯಾವುದೇ ಕಷ್ಟ ಬಂದರೂ ದೇವ್ರ ಹತ್ರನೇ ಹೇಳ್ಕೊತೀನಿ. ಯಾಕಂತ ಹೇಳಿದ್ರೆ ಮಗಳು ಚಿಕ್ಕವಳು, ಅವಳ ಹತ್ರ ಹೇಳ್ಕೊತೀನಿ, ಹೇಳ್ಕೊಳ್ಳೋದಿಲ್ಲ ಅಂತಲ್ಲ, ಏನೋ ಒಂಥರ ಮುಜುಗರ, ಬೇಜಾರು. ಪಾಪ ಆಕೆಯೂ ಚಿಕ್ಕ ವಯಸ್ಸು. ಮತ್ತು ಅಮ್ಮನ ಹತ್ರ ಹೇಳ್ಕೊಳ್ಳೋ ಅಂದರೆ ಅಮ್ಮ ಟೆನ್ಷನ್ ತೊಗೊತಾರೆ. ಈ ನಡುವೆ ಅಮ್ಮನ ಕಡೆ ನಂದು ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ನಾನು ಹೇಳ್ಕೊಳ್ಳೋದಿಲ್ಲ. ಫ್ರೆಂಡ್ ಸರ್ಕಲ್ ಇದೆ, ಆದರೆ ನಾನು ಫ್ರೆಂಡ್ ಸರ್ಕಲ್ ಹತ್ರ ಯಾವುದೇ ಪ್ರಾಬ್ಲಮ್ನೂ ಶೇರ್ ಮಾಡ್ಕೊಳ್ಳೋದಿಲ್ಲ. ನನಗೆ ಒಂದೇ ಒಂದು ಫ್ರೆಂಡ್ ಅಂತ ಇದ್ದರು, ಅವರು ಆಕ್ಸಿಡೆಂಟಲ್ಲಿ ಎಕ್ಸ್ಪೈರ್ಡ್ ಆದರು. ಅವ್ರ ಕಡೆ ಅಷ್ಟೇ ನಂದು ಏನಿದ್ರು ಹೇಳ್ಕೊತಾ ಇದ್ದೆ. ಇವಾಗ ಯಾರೂ ಇಲ್ಲ. ಒಂದು ಮಾತು ಹೇಳಬೇಕಂತ ಹೇಳಿದ್ರೆ, ನಮ್ಮ ಫ್ರೆಂಡ್ ಸರ್ಕಲ್ಲು ಅಥವಾ ರಿಲೇಷನಲ್ಲಿ ನಮ್ಮ ಪ್ರಾಬ್ಲಮ್ ಯಾವತ್ತೂ ಹೇಳ್ಕೊಳ್ಬಾರ್ದು. ಯಾಕಂದರೆ ಹೇಳ್ಕೊಳ್ಬೇಕು, ಕೆಲವೊಂದು ವಿಷಯ ಹೇಳ್ಕೊಳ್ಬಾರ್ದು. ಯಾಕಂದರೆ ಅದೇ ನಾಳೆ ನಮಗೆ ಮೈನಸ್ ಪಾಯಿಂಟ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಭಾನುವಾರದ ವ್ಲಾಗ್. ಥ್ಯಾಂಕ್ ಯು ಫ್ರೆಂಡ್.